ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ರಾಜಕೀಯದಲ್ಲಿ ನಿಲುವುಗಳು ಬದಲಾಗುವುದು ಹೊಸತೇನಲ್ಲ. ಆದರೆ ಅಸ್ತಿತ್ವದ ಪ್ರಶ್ನೆಯೇ ಎದುರಾದಾಗ ಒಂದು ಕಾಲದಲ್ಲಿ ತೀವ್ರವಾಗಿ ಟೀಕಿಸಿದ ಪಕ್ಷವನ್ನೇ ಹೊಗಳಿ ಸೇರ್ಪಡೆಯಾಗುವುದು ನೈತಿಕತೆಯ ಪ್ರಶ್ನೆಯನ್ನು ಹುಟ್ಟಾಕ್ತದೆ. ರಾಘವ್ ಚಡ್ಡಾ ಅವರು ಆಮ್ ಆದ್ಮಿ ಪಕ್ಷವನ್ನು ತೊರೆದು ಬಿಜೆಪಿ ಸೇರಿದ ನಂತರ ಅವರು ಈ ಹಿಂದೆ ಬಿಜೆಪಿಯ ವಿರುದ್ಧ ಬಳಸಿದ್ದ ಕಟುವಾದ ಪದಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ತಿರುಗುಬಾಣವಾಗಿ ಬೆನ್ನಡ್ತಾ ಇವೆ. ಹೌದು, ಒಂದು ಕಾಲದಲ್ಲಿ ರಾಘವ್ ಚಡ್ಡಾ ಅವರು ಬಿಜೆಪಿಯನ್ನು ಅತ್ಯಂತ ಕಟುವಾಗಿ ಟೀಕಿಸಿದ ಧ್ವನಿಗಳಲ್ಲಿ ಒಬ್ಬರಾಗಿದ್ದರು. ಸಂಸತ್ತಿನ ಒಳಗೆ ಮತ್ತು ಹೊರಗೆ ಅವರು ಬಿಜೆಪಿಯ ವಿರುದ್ಧ ಹರಿಹಾಯ್ತಿದ್ರು. ತಾವು ಎಎಪಿಯಲ್ಲಿದ್ದಾಗ ಬಿಜೆಪಿಯ ಕಾರ್ಯವೈಖರಿಯನ್ನು ಟೀಕಿಸಿದ ರಾಘವ್ ಚಡ್ಡಾ ಅವರು ಬಿಜೆಪಿ ಗೂಂಡಾಗಳ ಪಕ್ಷ, ಅನಕ್ಷರಸ್ಥರ ಪಕ್ಷ ಅಂತ ಎಲ್ಲ ಹೇಳಿದರು. ಈಗ ಅದೇ ಪಕ್ಷವನ್ನು ಅದ್ಭುತ ಅಂತ ಬಣ್ಣಿಸ್ತಿರುವುದು ಜನರ ಅಚ್ಚರಿಗೆ ಕಾರಣವಾಗಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಬಿಜೆಪಿ ಒಂದು ವಾಷಿಂಗ್ ಮಿಷಿನ್ ಇದ್ದಂತೆ. ವಿರೋಧ ಪಕ್ಷದ ಭ್ರಷ್ಟ ನಾಯಕರು ಅಲ್ಲಿಗೆ ಹೋದ ತಕ್ಷಣ ಶುದ್ಧರಾಗಿ ಹೊರಗೆ ಬರ್ತಾರೆ ಅಂತ ಪದೇ ಪದೇ ಹೇಳ್ತಿದ್ದ ರಾಘವ್ ಚಡ್ಡಾ ಈಗ ಅದೇ ಮಷಿನ್ ಒಳಗಡೆ ಸೇರ್ಕೊಂಡಿದ್ದಾರೆ. ಇದು ನೆಟ್ಟಿಗರ ಪಾಲಿಗೆ ತಮಾಷೆಯ ವಿಷಯವಾಗಿದ್ದರೂ ರಾಜಕೀಯ ನೈತಿಕತೆಯ ಕುರಿತಾದ ಗಂಭೀರ ಪ್ರಶ್ನೆಯನ್ನೇ ಎತ್ತಿದೆ. ಒಮ್ಮೆ ನೀವು ಈ ವಿಡಿಯೋವನ್ನು ನೋಡಿ. आज तक वो रकम नहीं बनी, मैं साफ तौर पे कहना चाहता हूं, आज तक वो रकम नहीं बनी और वो शख्स पैदा नहीं हुआ जो राघव चड्डा को, आम आदमी पार्टी को या अरविंद केजरीवाल को खरीद ले. मैं साफ तौर पे अपने विरोधियों को कहना चाहता हूं. ಇದರಲ್ಲಿ ಇಲ್ಲಿಯವರೆಗೆ ರಾಘವ್ ಚಡ್ಡಾ ಮತ್ತು ಕೇಜ್ರಿವಾಲ್ ಅವರನ್ನ ಖರೀದಿಸುವಷ್ಟು ಮೊತ್ತವಾಗಲಿ ಅಥವಾ ವ್ಯಕ್ತಿಯಾಗಲಿ ಹುಟ್ಟಿಲ್ಲ ಅಂತ ರಾಘವ್ ಚಡ್ಡಾ ಅವರು ಹೇಳಿದರು. ಆದರೆ ರಾಘವ್ ಚಡ್ಡಾ ಅವರೇ ಇಷ್ಟು ಬೇಗ ಖರೀದಿಯಾದರೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಾ ಇದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ರಾಘವ್ ಚಡ್ಡಾ ಅವರ ಹಳೆಯ ವಿಡಿಯೋಗಳು ಮತ್ತು ಹೇಳಿಕೆಗಳು ವೈರಲ್ ಆಗ್ತಿವೆ. ಚಡ್ಡಾ ಅವರು ಮೈಕ್ ಹಿಡಿದು ಬಿಜೆಪಿಯನ್ನು ಲೇವಡಿ ಮಾಡ್ತಿದ್ದ ಹಳೆಯ ವಿಡಿಯೋ ತುಣುಕುಗಳನ್ನು ಎಡಿಟ್ ಮಾಡಿ ಅವರು ಬಿಜೆಪಿ ಸೇರ್ತಿದ್ದಂತೆ ನೀಡಿದ ಹೇಳಿಕೆಗಳೊಂದಿಗೆ ಹೋಲಿಸಲಾಗ್ತಾ ಇದೆ. ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಮತ್ತು ಅಧಿಕಾರಕ್ಕಾಗಿ ಸಿದ್ಧಾಂತವನ್ನು ಗಾಳಿಗೆ ತೂರಿ ನಿನ್ನೆಯವರೆಗೆ ವಿರೋಧಿಸುತ್ತಿದ್ದವರ ಮುಂದೆ ಮಂಡಿಯೂರುವುದು ಅವಕಾಶವಾದಿ ರಾಜಕಾರಣದ ಪರಮಾವಧಿ ಎಂದು ನೆಟ್ಟಿಗರು ಟೀಕಿಸಿದ್ದಾರೆ. ರಾಘವ್ ಚಡ್ಡಾ ಅವರು ಸ್ವತಃ ಬಳಸ್ತಾ ಇದ್ದ ವಾಷಿಂಗ್ ಮಿಷಿನ್ ಪದವು ಈಗ ಭಾರತೀಯ ರಾಜಕೀಯದ ಬಹುದೊಡ್ಡ ವ್ಯಂಗ್ಯವಾಗಿದೆ. ವಿರೋಧ ಪಕ್ಷದಲ್ಲಿದ್ದಾಗ ಭ್ರಷ್ಟರೆಂದು ಬಣ್ಣಿಸಲ್ಪಡುವ ನಾಯಕರು ಬಿಜೆಪಿ ಸೇರಿದ ಮರುಕ್ಷಣವೇ ತನಿಖಾ ಸಂಸ್ಥೆಗಳ ಕಣ್ಣಿಗೆ ಪವಿತ್ರರಾಗಿ ಕಾಣ್ತಾರೆ ಎಂಬುದು ಈ ಪದದ ತಾತ್ಪರ್ಯ. भारतीय जनता पार्टी एक ऐसी वॉशिंग मशीन है जो बिना डिटर्जेंट पाउडर के ही दमदार सफाई देती है. एक तरफ से कथाकथित भ्रष्टाचारी डालो और दूसरी तरफ से क्लीन चिट निकलती है. ये बीजेपी आज एक वॉशिंग मशीन बन गई है. ಈಗ ಚಡ್ಡಾ ಅವರೇ ಈ ವಾಷಿಂಗ್ ಮಿಷಿನ್ ಪ್ರಕ್ರಿಯೆಯ ಭಾಗವಾಗಿರೋದು ಅವರ ಹಿಂದಿನ ಹೋರಾಟಗಳ ತೂಕವನ್ನು ಕಡಿಮೆ ಮಾಡಿದೆ. ಇನ್ನು ರಾಜಕೀಯದಲ್ಲಿ ನಾಯಕರು ಪಕ್ಷಾಂತರ ಮಾಡುವುದು ಸಹಜ. ಆದರೆ ಚಡ್ಡಾ ಅವರಂತಹ ನಾಯಕರು ಸಿದ್ಧಾಂತವನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಬೆಳೆದವರು. ಇದ್ದಕ್ಕಿದ್ದಂತೆ ಯೂಟರ್ನ್ ತೆಗೆದುಕೊಂಡಾಗ ಅದು ಅವರ ರಾಜಕೀಯ ವಿಶ್ವಾಸಾರ್ಹತೆಯನ್ನು ಮಣ್ಣು ಪಾಲು ಮಾಡ್ತದೆ. ನಿನ್ನೆಯವರೆಗೆ ಗೂಂಡ ಅಂದವರು ಇವತ್ತು ಅಣ್ಣ ನಿನ್ನ ಪಾದವೇ ಗತಿ ಅಂದರೆ ಜನರು ಹೇಗೆ ನಂಬಬೇಕು? बीजेपी एक गुंडों की पार्टी है, अनपढ़ गुंडों की पार्टी है. वो सिर्फ गुंडागर्दी करते हैं और पेट्रनेज देते हैं गुंडों को. ಇದು ಕೇವಲ ರಾಘವ್ ಚಡ್ಡಾ ಅವರಿಗೆ ಮಾತ್ರ ಸೀಮಿತವಲ್ಲ. ಬದಲಾಗಿ ಇಂದಿನ ರಾಜಕಾರಣದಲ್ಲಿ ಮೌಲ್ಯಗಳಿಗಿಂತ ಅಧಿಕಾರಕ್ಕೆ ಹೆಚ್ಚಿನ ಮೌಲ್ಯವಿದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ. ರಾಘವ್ ಚಡ್ಡಾ ಅವರು ಬಿಜೆಪಿಯನ್ನು ಹೊಗಳ್ತಾ ಇರೋದು ಅವರ ರಾಜಕೀಯ ಹಾದಿಯಲ್ಲಿ ಹೊಸ ಅಧ್ಯಾಯವಾಗಿರ್ಬೋದು. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವ ಮೀಮ್ಗಳು ಮತ್ತು ಟೀಕೆಗಳು ಸೂಚಿಸ್ತಿರುವಂತೆ ಅವರು ರಾಜಕೀಯದಲ್ಲಿ ಹೊಸ ಮನೆ ಕೊಂಡುಕೊಂಡಿರಬಹುದು, ಆದರೆ ಜನರ ವಿಶ್ವಾಸತೆಯನ್ನು ಕಳೆದುಕೊಂಡಿದ್ದಾರೆ. ಅವರು ಎಎಪಿಯಲ್ಲಿದ್ದಾಗ ಬಳಸಿದ ಗೂಂಡಾ ಪಕ್ಷ ಮತ್ತು ವಾಷಿಂಗ್ ಮಿಷಿನ್ ಎಂಬ ಪದಗಳು बीजेपी एक गुंडों की पार्टी है. ये बीजेपी आज एक वॉशिंग मशीन बन गई है. ಇಂದು ಅವರ ರಾಜಕೀಯ ಇತಿಹಾಸದ ಒಂದು ಕರಾಳ ನೆನಪಿನಂತೆ ಅವರನ್ನ ಬೆಂಬಿಡದೆ ಕಾಡ್ತಾ ಇದೆ. ರಾಜಕೀಯದಲ್ಲಿ ಗೆಲ್ಲಲು ಅಧಿಕಾರ ಸಾಕು, ಆದರೆ ಜನ ಮನ್ನಣೆಯನ್ನು ಗಳಿಸಲು ಸಿದ್ಧಾಂತದಲ್ಲಿ ಬದ್ಧತೆ ಇರಬೇಕು ಎಂಬುದಕ್ಕೆ ರಾಘವ್ ಚಡ್ಡಾ ಅವರ ಇಂದಿನ ನಡೆ ಒಂದು ಕಹಿ ಉದಾಹರಣೆಯಾಗಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.